ಥ್ಯಾಂಕ್ ಯು. ನಾನು ಮೈಲಾರಪೇಟೆ ಬೆಳಗಾವಿಯ ಜಿಲ್ಲಾ ವರದಿಗಾರ. ಹಿಡಕಲ್ ಜಲಾಶಯದಲ್ಲಿ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಇಳಿಕೆ ಆಗ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಹಿಡಕಲ್ ಜಲಾಶಯದ ಮಧ್ಯಭಾಗದಲ್ಲಿರುವಂಥ ಸಂಪೂರ್ಣವಾಗಿ ಹಿಡಕಲ್ ಜಲಾಶಯ ಖಾಲಿ ಆಗಿರುವಂಥದ್ದು. 51 TMC ಸಾಮರ್ಥ್ಯ ಇರುವಂಥ ಈ ಒಂದು ಹಿಡಕಲ್ ಡ್ಯಾಮ್ನಲ್ಲಿ ಈಗ ಕೇವಲ 10 TMC ಅಷ್ಟು ನೀರು ಮಾತ್ರ ಸಂಗ್ರಹ ಇರುವಂಥದ್ದು. ಹಾಗಾಗಿ ಬರುವಂತಹ ದಿನಗಳಲ್ಲಿ ಮಳೆಯ ಪ್ರಮಾಣ ಏನಾದರೂ ಕಡಿಮೆ ಆದರೆ ಈ ಒಂದು ಬೆಳಗಾವಿ ಸೇರಿದಂತೆ 3 ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಹಾಹಾಕಾರ ಏಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಒಂದು ಹಿಡಕಲ್ ಜಲಾಶಯದಿಂದ ಸುಮಾರು ಧಾರವಾಡ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಜೊತೆಗೆ ಬಾಗಲಕೋಟೆ, ಬೆಳಗಾವಿ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವಂಥ ಏಕೈಕ ಏನು ಜಲಾಶಯ ಇರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಹುಕ್ಕೇರಿ ತಾಲೂಕಿನ ಹುನ್ನೂರಿನ ಹೊರವಲಯದಲ್ಲಿ ಇರುವಂಥ ಈ ಒಂದು ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿರುವಂಥದ್ದು ಗಮನಿಸಬಹುದು. ನೀರು ಏನು ಕೇವಲ 10 TMC ಮಾತ್ರ ಇರುವಂಥದ್ದು. ಆದರೆ ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿದ್ದೇ ಆದರೆ ಸುಮಾರು 4-5 TMC ಅಷ್ಟು ನೀರಿನ ಪ್ರಮಾಣ ಹೆಚ್ಚಿಗೆ ಇಲ್ಲಿ ಏನು ಇಳಿಕೆ ಆಗಿರುವಂಥದ್ದು. ಹಾಗಾಗಿ ಆತಂಕಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಬೆಳಗಾವಿ ನಗರಕ್ಕೆ ಕೂಡ ಇದೇ ಒಂದು ಹಿಡಕಲ್ ಜಲಾಶಯದಿಂದ ನೀರನ್ನು ಒದಗಿಸುವಂಥ ಕೆಲಸ ಆಗುತ್ತೆ. ಅದು ಗಮನಿಸ್ಬೋದು. ಸಂಪೂರ್ಣವಾಗಿ ಬರಿದಾಗ್ತಾ ಇದೆ ಈಗ ಒಂದು ಘಟ್ಟಪ್ರಭಾ ನದಿ ಬರಿದಾದರೆ ಇದು ಬಾಗಲಕೋಟೆ ಇರ್ಬೋದು, ಬೆಳಗಾವಿ, ಬಹುತೇಕ 3 ಜಿಲ್ಲೆಗಳ ಜೀವನಾಡಿ ಆಗಿರುವಂಥ ಈ ಒಂದು ಘಟ್ಟಪ್ರಭಾ ಏನು ನದಿಯಿಂದಾಗಿ ಸಾಕಷ್ಟು ಅನಾನುಕೂಲ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ತಜ್ಞರು ಕೂಡ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ವಾಡಿಕೆಗಿಂತ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ತಜ್ಞರು ಹೇರುವಂಥದ್ದು. ಹಾಗಾಗಿ ಮಿತವಾಗಿ ಬಳಸಬೇಕು. ಆದರೆ ಈಗ ಕುಡಿಯೋದಕ್ಕೆ ಮಾತ್ರ ಈ ಒಂದು ನೀರನ್ನು ಮಿತ ಬಳಕೆ ಮಾಡಿದ್ದೆ ಆದರೆ ಇದು ಈ ವರ್ಷಕ್ಕೆ ಸಾಕಾಗ್ಬೋದು. ಅಂದರೆ ಮೇ ಇರ್ಬೋದು ಅಥವಾ ಜೂನ್ ತಿಂಗಳವರೆಗೆ ಮಾತ್ರ ಸಾಕಾಗ್ಬೋದು ಅನ್ನೋದು ಒಂದು ಮಾಹಿತಿ ಇರುವಂಥದ್ದು. ಹಾಗಾಗಿ ಈ ನೀರಿನ ಪ್ರಮಾಣವನ್ನು ನಾವು ಹೆಚ್ಚಿಗೆ ಬಳಕೆ ಮಾಡಿದ್ದೆ ಅಂದರೆ ಕೃಷಿ ಇರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ, ಕಾರ್ಖಾನೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕೊಟ್ಟಿದ್ದೆ ಆದರೆ ಈ ಬಾರಿ ಬೆಳಗಾವಿ ಅಷ್ಟೆಲ್ಲ ಸುಮಾರು 3-4 ಜಿಲ್ಲೆಗಳಿಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಏನು ನೀರು ಬಿಡುವಂಥ ಈ ಹಿಡಕಲ್ ಜಲಾಶಯದ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಜೊತೆಗೆ ಮಿತವಾಗಿ ನೀರನ್ನು ಬಳಸುವಂಥ ಕೆಲಸವನ್ನು ಕೂಡ ಮಾಡಬೇಕಿರುವಂಥದ್ದು. ಈಗಾಗಲೇ ಘಟ್ಟಪ್ರಭಾ ನದಿ ತೀರದಲ್ಲಿ ಏನಿದೆ ಅವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬರಿದಾಗ್ತಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಬೆಳಗಾವಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಸಂಬಂಧಿಸಿದಂತೆ ಒಂದು ಸಭೆಯನ್ನು ಮಾಡಿ ಮಿತವಾಗಿ ನೀರನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು ಯು. ಥ್ಯಾಂಕ್ ಯು. ನಾನು ಮೈಲಾರಪೇಟೆ ಬೆಳಗಾವಿಯ ಜಿಲ್ಲಾ ವರದಿಗಾರ. ಹಿಡಕಲ್ ಜಲಾಶಯದಲ್ಲಿ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಇಳಿಕೆ ಆಗ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಹಿಡಕಲ್ ಜಲಾಶಯದ ಮಧ್ಯಭಾಗದಲ್ಲಿರುವಂಥ ಸಂಪೂರ್ಣವಾಗಿ ಹಿಡಕಲ್ ಜಲಾಶಯ ಖಾಲಿ ಆಗಿರುವಂಥದ್ದು. 51 TMC ಸಾಮರ್ಥ್ಯ ಇರುವಂಥ ಈ ಒಂದು ಹಿಡಕಲ್ ಡ್ಯಾಮ್ನಲ್ಲಿ ಈಗ ಕೇವಲ 10 TMC ಅಷ್ಟು ನೀರು ಮಾತ್ರ ಸಂಗ್ರಹ ಇರುವಂಥದ್ದು. ಹಾಗಾಗಿ ಬರುವಂತಹ ದಿನಗಳಲ್ಲಿ ಮಳೆಯ ಪ್ರಮಾಣ ಏನಾದರೂ ಕಡಿಮೆ ಆದರೆ ಈ ಒಂದು ಬೆಳಗಾವಿ ಸೇರಿದಂತೆ 3 ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಹಾಹಾಕಾರ ಏಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಒಂದು ಹಿಡಕಲ್ ಜಲಾಶಯದಿಂದ ಸುಮಾರು ಧಾರವಾಡ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಜೊತೆಗೆ ಬಾಗಲಕೋಟೆ, ಬೆಳಗಾವಿ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವಂಥ ಏಕೈಕ ಏನು ಜಲಾಶಯ ಇರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಹುಕ್ಕೇರಿ ತಾಲೂಕಿನ ಹುನ್ನೂರಿನ ಹೊರವಲಯದಲ್ಲಿ ಇರುವಂಥ ಈ ಒಂದು ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿರುವಂಥದ್ದು ಗಮನಿಸಬಹುದು. ನೀರು ಏನು ಕೇವಲ 10 TMC ಮಾತ್ರ ಇರುವಂಥದ್ದು. ಆದರೆ ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿದ್ದೇ ಆದರೆ ಸುಮಾರು 4-5 TMC ಅಷ್ಟು ನೀರಿನ ಪ್ರಮಾಣ ಹೆಚ್ಚಿಗೆ ಇಲ್ಲಿ ಏನು ಇಳಿಕೆ ಆಗಿರುವಂಥದ್ದು. ಹಾಗಾಗಿ ಆತಂಕಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಬೆಳಗಾವಿ ನಗರಕ್ಕೆ ಕೂಡ ಇದೇ ಒಂದು ಹಿಡಕಲ್ ಜಲಾಶಯದಿಂದ ನೀರನ್ನು ಒದಗಿಸುವಂಥ ಕೆಲಸ ಆಗುತ್ತೆ. ಅದು ಗಮನಿಸ್ಬೋದು. ಸಂಪೂರ್ಣವಾಗಿ ಬರಿದಾಗ್ತಾ ಇದೆ ಈಗ ಒಂದು ಘಟ್ಟಪ್ರಭಾ ನದಿ ಬರಿದಾದರೆ ಇದು ಬಾಗಲಕೋಟೆ ಇರ್ಬೋದು, ಬೆಳಗಾವಿ, ಬಹುತೇಕ 3 ಜಿಲ್ಲೆಗಳ ಜೀವನಾಡಿ ಆಗಿರುವಂಥ ಈ ಒಂದು ಘಟ್ಟಪ್ರಭಾ ಏನು ನದಿಯಿಂದಾಗಿ ಸಾಕಷ್ಟು ಅನಾನುಕೂಲ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ತಜ್ಞರು ಕೂಡ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ವಾಡಿಕೆಗಿಂತ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ತಜ್ಞರು ಹೇರುವಂಥದ್ದು. ಹಾಗಾಗಿ ಮಿತವಾಗಿ ಬಳಸಬೇಕು. ಆದರೆ ಈಗ ಕುಡಿಯೋದಕ್ಕೆ ಮಾತ್ರ ಈ ಒಂದು ನೀರನ್ನು ಮಿತ ಬಳಕೆ ಮಾಡಿದ್ದೆ ಆದರೆ ಇದು ಈ ವರ್ಷಕ್ಕೆ ಸಾಕಾಗ
ಸಾಕಾಗ್ಬೋದು, ಅಂದರೆ ಮೇ ಇರ್ಬೋದು ಅಥವಾ ಜೂನ್ ತಿಂಗಳವರೆಗೆ ಮಾತ್ರ ಸಾಕಾಗ್ಬೋದು ಅನ್ನೋದು ಒಂದು ಮಾಹಿತಿ ಇರುವಂಥದ್ದು. ಹಾಗಾಗಿ ಈ ನೀರಿನ ಪ್ರಮಾಣವನ್ನು ನಾವು ಹೆಚ್ಚಿಗೆ ಬಳಕೆ ಮಾಡಿದ್ದೆ ಅಂದರೆ ಕೃಷಿ ಇರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ, ಕಾರ್ಖಾನೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕೊಟ್ಟಿದ್ದೆ ಆದರೆ ಈ ಬಾರಿ ಬೆಳಗಾವಿ ಅಷ್ಟೆಲ್ಲ ಸುಮಾರು 3-4 ಜಿಲ್ಲೆಗಳಿಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಏನು ನೀರು ಬಿಡುವಂಥ ಈ ಹಿಡಕಲ್ ಜಲಾಶಯದ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಜೊತೆಗೆ ಮಿತವಾಗಿ ನೀರನ್ನು ಬಳಸುವಂಥ ಕೆಲಸವನ್ನು ಕೂಡ ಮಾಡಬೇಕಿರುವಂಥದ್ದು. ಈಗಾಗಲೇ ಘಟ್ಟಪ್ರಭಾ ನದಿ ತೀರದಲ್ಲಿ ಏನಿದೆ ಅವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬರಿದಾಗ್ತಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಬೆಳಗಾವಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಸಂಬಂಧಿಸಿದಂತೆ ಒಂದು ಸಭೆಯನ್ನು ಮಾಡಿ ಮಿತವಾಗಿ ನೀರನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು ಯು. ಥ್ಯಾಂಕ್ ಯು. ನಾನು ಮೈಲಾರಪೇಟೆ ಬೆಳಗಾವಿಯ ಜಿಲ್ಲಾ ವರದಿಗಾರ. ಹಿಡಕಲ್ ಜಲಾಶಯದಲ್ಲಿ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಇಳಿಕೆ ಆಗ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಹಿಡಕಲ್ ಜಲಾಶಯದ ಮಧ್ಯಭಾಗದಲ್ಲಿರುವಂಥ ಸಂಪೂರ್ಣವಾಗಿ ಹಿಡಕಲ್ ಜಲಾಶಯ ಖಾಲಿ ಆಗಿರುವಂಥದ್ದು. 51 TMC ಸಾಮರ್ಥ್ಯ ಇರುವಂಥ ಈ ಒಂದು ಹಿಡಕಲ್ ಡ್ಯಾಮ್ನಲ್ಲಿ ಈಗ ಕೇವಲ 10 TMCಯಷ್ಟು ನೀರು ಮಾತ್ರ ಸಂಗ್ರಹ ಇರುವಂಥದ್ದು. ಹಾಗಾಗಿ ಬರುವಂತಹ ದಿನಗಳಲ್ಲಿ ಮಳೆಯ ಪ್ರಮಾಣ ಏನಾದರೂ ಕಡಿಮೆ ಆದರೆ ಈ ಒಂದು ಬೆಳಗಾವಿ ಸೇರಿದಂತೆ 3 ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಹಾಹಾಕಾರ ಏಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಒಂದು ಹಿಡಕಲ್ ಜಲಾಶಯದಿಂದ ಸುಮಾರು ಧಾರವಾಡ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಜೊತೆಗೆ ಬಾಗಲಕೋಟೆ, ಬೆಳಗಾವಿ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವಂಥ ಏಕೈಕ ಏನು ಜಲಾಶಯ ಇರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಹುಕ್ಕೇರಿ ತಾಲೂಕಿನ ಹುನ್ನೂರಿನ ಹೊರವಲಯದಲ್ಲಿ ಇರುವಂಥ ಈ ಒಂದು ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿರುವಂಥದ್ದು ಗಮನಿಸಬಹುದು. ನೀರು ಏನು ಕೇವಲ 10 TMC ಮಾತ್ರ ಇರುವಂಥದ್ದು. ಆದರೆ ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿದ್ದೆ ಆದರೆ ಸುಮಾರು 4-5 TMCಯಷ್ಟು ನೀರಿನ ಪ್ರಮಾಣ ಹೆಚ್ಚಿಗೆ ಇಲ್ಲಿ ಏನು ಇಳಿಕೆ ಆಗಿರುವಂಥದ್ದು. ಹಾಗಾಗಿ ಆತಂಕಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಬೆಳಗಾವಿ ನಗರಕ್ಕೆ ಕೂಡ ಇದೇ ಒಂದು ಹಿಡಕಲ್ ಜಲಾಶಯದಿಂದ ನೀರನ್ನು ಒದಗಿಸುವಂಥ ಕೆಲಸ ಆಗುತ್ತೆ. ಗಮನಿಸ್ಬೋದು, ಸಂಪೂರ್ಣವಾಗಿ ಬರಿದಾಗ್ತಾ ಇದೆ ಈಗ ಒಂದು ಘಟ್ಟಪ್ರಭಾ ನದಿ ಬರಿದಾದರೆ ಇದು ಬಾಗಲಕೋಟೆ ಇರ್ಬೋದು, ಬೆಳಗಾವಿ, ಬಹುತೇಕ 3 ಜಿಲ್ಲೆಗಳ ಜೀವನಾಡಿ ಆಗಿರುವಂಥ ಈ ಒಂದು ಘಟ್ಟಪ್ರಭಾ ಏನು ನದಿಯಿಂದಾಗಿ ಸಾಕಷ್ಟು ಅನಾನುಕೂಲ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ತಜ್ಞರು ಕೂಡ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ವಾಡಿಕೆಗಿಂತ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ತಜ್ಞರು ಹೇರುವಂಥದ್ದು. ಹಾಗಾಗಿ ಮಿತವಾಗಿ ಬಳಸಬೇಕು. ಆದರೆ ಈಗ ಕುಡಿಯೋದಕ್ಕೆ ಮಾತ್ರ ಈ ಒಂದು ನೀರನ್ನು ಮಿತ ಬಳಕೆ ಮಾಡಿದ್ದೆ ಆದರೆ ಇದು ಈ ವರ್ಷಕ್ಕೆ ಸಾಕಾಗ್ಬೋದು, ಅಂದರೆ ಮೇ ಇರ್ಬೋದು ಅಥವಾ ಜೂನ್ ತಿಂಗಳವರೆಗೆ ಮಾತ್ರ ಸಾಕಾಗ್ಬೋದು ಅನ್ನೋದು ಒಂದು ಮಾಹಿತಿ ಇರುವಂಥದ್ದು. ಹಾಗಾಗಿ ಈ ನೀರಿನ ಪ್ರಮಾಣವನ್ನು ನಾವು ಹೆಚ್ಚಿಗೆ ಬಳಕೆ ಮಾಡಿದ್ದೆ ಅಂದರೆ ಕೃಷಿ ಇರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ, ಕಾರ್ಖಾನೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕೊಟ್ಟಿದ್ದೆ ಆದರೆ ಈ ಬಾರಿ ಬೆಳಗಾವಿ ಅಷ್ಟೆಲ್ಲ ಸುಮಾರು 3-4 ಜಿಲ್ಲೆಗಳಿಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಏನು ನೀರು ಬಿಡುವಂಥ ಈ ಹಿಡಕಲ್ ಜಲಾಶಯದ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಜೊತೆಗೆ ಮಿತವಾಗಿ ನೀರನ್ನು ಬಳಸುವಂಥ ಕೆಲಸವನ್ನು ಕೂಡ ಮಾಡಬೇಕಿರುವಂಥದ್ದು. ಈಗಾಗಲೇ ಘಟ್ಟಪ್ರಭಾ ನದಿ ತೀರದಲ್ಲಿ ಏನಿದೆ ಅವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬರಿದಾಗ್ತಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಬೆಳಗಾವಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಸಂಬಂಧಿಸಿದಂತೆ ಒಂದು ಸಭೆಯನ್ನು ಮಾಡಿ ಮಿತವಾಗಿ ನೀರನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು ಯು.